ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ಹಾಗೂ ವೀಕ್ಷಕರಿಗೆ ನನ್ನ ಶುಭಾಶಯಗಳು, ಅಭಿನಂದನೆಗಳು. ನಮ್ಮ ವಿಡಿಯೋವನ್ನು ಲೈಕ್ ಮಾಡಿದ್ದಕ್ಕಾಗಿ, ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ ಹಾಗೂ ಬೆಲ್ ಐಕಾನ ಮಾಡಿದ್ದಕ್ಕಾಗಿ, ಶೇರ್ ಮಾಡಿದ್ದಕ್ಕಾಗಿ ಹಾಗೂ ಕಾಮೆಂಟ್ ಮಾಡಿದ್ದಕ್ಕಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ತಾವು ಇದೇ ರೀತಿ ಮುಂದೆ ಬರುವ ವಿಡಿಯೋಗಳ ಬಗ್ಗೆ ತಾವು ಬೆಲ್ ಐಕಾನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿದರೆ, ಶೇರ್ ಮಾಡಿದರೆ ನನಗೆ ಮತ್ತೆ ಪುನಃ ಒಳ್ಳೆಯ ವಿಡಿಯೋ ಮಾಡುವುದಕ್ಕೆ ನನಗೆ ತಾವು ವೀಕ್ಷಕರು ಪ್ರೋತ್ಸಾಹದ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡಿದಂತಾಗುತ್ತದೆ. ಅದಕ್ಕೆ ದಯಮಾಡಿ ತಾವು ನಮ್ಮ ಚಾನಲನ್ನು ಸರಿಯಾದ ರೀತಿಯಿಂದ ಲೈಕ್ ಮಾಡಿ ಎಂದು ಹೇಳುತ್ತಿದ್ದೇನೆ. ಸರಿ, ಈಗಾಗಲೇ ಹೇಳಿರುವಂತೆ ಉತ್ತರ ಭಾಗದಲ್ಲಿ ಮೆಟ್ಟಲುಗಳನ್ನು ಯಾವ ಪಕ್ಕದಲ್ಲಿ ನಿರ್ಮಾಣ ಮಾಡಬೇಕು ಎಂದು ತಿಳಿಸಿದ್ದಾಯಿತು. ಹಾಗೂ ಈಗಾಗಲೇ ಎರಡನೆಯ ಸ್ಥಳವೆಂದರೆ ಪೂರ್ವದ ಮುಂಭಾಗಿಲು, ಪೂರ್ವದ ಮುಖ್ಯ ದ್ವಾರ, ಪೂರ್ವದ ರಸ್ತೆ. ಇವೆಲ್ಲ ಇರುವಂಥ ನಿವೇಶನಕ್ಕೆ ಸಾಮಾನ್ಯವಾಗಿ ರಸ್ತೆಗೆ ಅನುಗುಣವಾಗಿ ಗೃಹಗಳನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ಯಾವಾಗಲೂ ರಸ್ತೆಯ ವಿರುದ್ಧವಾಗಿ ಗೃಹಗಳನ್ನು ನಿರ್ಮಾಣ ಮಾಡುವುದು ಅತ್ಯಂತ ಶುಭದಾಯಕವಲ್ಲ. ಅದಕ್ಕೆ ತಮ್ಮ ಮನೆಗಳು ರಸ್ತೆಗೆ ಅನುಗುಣವಾಗಿ ನಿರ್ಮಾಣ ಮಾಡಿಕೊಳ್ಳಿ. ಆದರೆ ದಿಕ್ಸೂಚಿಗನುಗುಣವಾಗಿ ಮನೆಯನ್ನು ನಿರ್ಮಾಣ ಮಾಡುವುದು ಎಂದೂ ಮರೆಯಬಾರದು. ಆ ರಸ್ತೆ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹೋಗಿದೆ ಎಂಬುದು ಹೇಳಲಿಕ್ಕೆ ಬರುವುದಿಲ್ಲ. ನಿಮ್ಮ ಮನೆಯ ರಸ್ತೆ ಇರಬಹುದು, ಒಂದು ಆಗ್ನೇಯಕ್ಕೆ ಹೋಗಿರ್ತದೆ, ಒಂದು ನೈಋತ್ಯಕ್ಕೆ ಹೋಗಿರ್ತದೆ, ಒಂದು ಈಶಾನ್ಯಕ್ಕೆ ಹೋಗಿರ್ತದೆ, ಒಂದು ಪೂರ್ವ ಮತ್ತು ದಕ್ಷಿಣ ಭಾಗಕ್ಕೆ ಸರಿಯಾದ ರೀತಿಯಿಂದ ಹೋಗಿರಬಹುದು. ಅಂತಹ ಸ್ಥಳದಲ್ಲಿ ಸರಿಯಾದ ರೀತಿಯಿಂದ ರಸ್ತೆಗನುಗುಣವಾಗಿ ಗೃಹವನ್ನು ನಿರ್ಮಾಣ ಮಾಡಿದರೆ ತಪ್ಪೇನಿಲ್ಲ. ಈಗಾಗಲೇ ಹೇಳಿದಂತೆ ನಿಮ್ಮ ಮನೆಯ ಮುಂದೆ ರಸ್ತೆಗಳು ಅಂಕುಡೊಂಕಾಗಿ ಯಾವುದೇ ದಿಕ್ಕಿಗೆ ತಿರುಗಿದ್ದರೆ ತಾವು ಆ ಮನೆಯನ್ನು ದಿಕ್ಸೂಚಿಗನುಗುಣವಾಗಿ ನಿರ್ಮಾಣ ಮಾಡಿಕೊಳ್ಳಲೇಬೇಕು. ಬಹಳ ಎಚ್ಚರಿಕೆಯಿಂದ ತಾವು ಒಳ್ಳೆಯ ವಾಸ್ತುಶಾಸ್ತ್ರಜ್ಞರನ್ನು ನೋಡಿ ಸರಿಯಾದ ಅಳತೆಯ ಬಗ್ಗೆ ವಿಚಾರ ಮಾಡಿ ತಾವು ಗೃಹವನ್ನು ನಿರ್ಮಿಸಿಕೊಳ್ಳಬೇಕು. ಒಬ್ಬ ವ್ಯಕ್ತಿಯು ಜೀವಿತಾವಧಿಯಲ್ಲಿ ಮನೆಯನ್ನು ಕಟ್ಟುವುದಕ್ಕೆ ತನ್ನ ಎಲ್ಲ ಶಕ್ತಿಗಳನ್ನು ಉಪಯೋಗ ಮಾಡಿ ಕಟ್ಟಿರುತ್ತಾನೆ. ಪುನಃ ಅಲ್ಲಿ ತಾನು ಶಕ್ತಿ ಉಪಯೋಗ ಮಾಡಬೇಕೆಂದರೆ ಯಾವುದೂ ಶಕ್ತಿ ಇರೋದಿಲ್ಲ. ಮನೆಯ ಕಟ್ಟಿದ ಮೇಲೆ ವ್ಯಕ್ತಿಯು ನಿಶ್ಶಕ್ತನಾಗುತ್ತಾನೆ. ಅದಕ್ಕೆ ಒಂದೇ ಸಲ ಶಕ್ತಿಯು ಸರಿಯಾಗಿ ಬುದ್ಧಿಯನ್ನು ಉಪಯೋಗ ಮಾಡಿ ಗೃಹಗಳನ್ನು ನಿರ್ಮಾಣ ಮಾಡಿ. ಸರಿ, ಈಗಾಗಲೇ ನಾನು ತಿಳಿಸಿರುವಂತೆ ಮನೆಗೆ ಪೂರ್ವ ಭಾಗದಲ್ಲಿ ಮೆಟ್ಟಲುಗಳನ್ನು ಯಾವ ಪಕ್ಕದಲ್ಲಿ ನಿರ್ಮಾಣ ಮಾಡಬೇಕೆಂಬುದು ನಾನು ಕೂಲಂಕುಷವಾಗಿ ಹೇಳುತ್ತೇನೆ. ಈಗಾಗಲೇ ತಿಳಿಸಿರುವಂತೆ ಕೆಲವೊಬ್ಬರು ಪೂರ್ವ ಭಾಗದಲ್ಲಿ ಮೆಟ್ಟಲುಗಳನ್ನು ಪೂರ್ವಾರ್ಧದ ಅಂದರೆ ಪೂರ್ವ ಭಾಗಕ್ಕೆ ಇರುವಂಥ ನಿವೇಶನದಲ್ಲಿ ಕೆಲವೊಬ್ಬರು ತಮ್ಮ ಮನೆಗೆ ಪೂರ್ವದ ಎಡಭಾಗದಲ್ಲಿ ಅಂದರೆ ಪೂರ್ವ ಈಶಾನ್ಯ ಭಾಗದಲ್ಲಿ ಮೆಟ್ಟಲುಗಳನ್ನು ನಿರ್ಮಾಣ ಮಾಡಿದ್ದು ಕೆಲವೊಂದು ಮನೆಗಳಲ್ಲಿ ನಾನು ನೋಡಿದ್ದೇನೆ. ಅದು ಅಚಾತುರ್ಯದಿಂದ ಆಗಿರುವಂಥ ಒಂದು ಸಮಯವೆಂದು ನಾನು ಭಾವಿಸುತ್ತೇನೆ. ಅದಕ್ಕೆ ಆ ರೀತಿ ಏನಾದರೂ ತಮ್ಮ ಮನೆಯ ಪೂರ್ವಾರ್ಧದ ಎಡಭಾಗದಲ್ಲಿ ಮೆಟ್ಟಲುಗಳನ್ನು ನಿರ್ಮಿಸಿದ್ದೇ ಆದರೆ ಅದು ಪೂರ್ವ ಈಶಾನ್ಯ ಬರುತ್ತದೆ. ಅದಕ್ಕೆ ಆ ಭಾಗದಲ್ಲಿ ಎಂದು ತಾವು ಮೆಟ್ಟಲುಗಳನ್ನು ನಿರ್ಮಾಣ ಮಾಡಬಾರದು. ಹಾಗೂ ತಾವು ಪೂರ್ವ ಅರ್ಧದಲ್ಲಿ ಅಂದರೆ ಪೂರ್ವಾರ್ಧದ ದಕ್ಷಿಣ ಭಾಗದಲ್ಲಿ ಈಗಾಗಲೇ ತಿಳಿಸಿರುವಂತೆ ಮೆಟ್ಟಲುಗಳನ್ನು ಮನೆಯ ಮುಖ್ಯ ನಿವೇಶನವನ್ನು ಬಿಟ್ಟು 3 ಅಡಿ ಅಂತರದಲ್ಲಿ ಮೆಟ್ಟಲುಗಳನ್ನು ನಿರ್ಮಿಸಿಕೊಳ್ಳಿ. ಒಂದು ವೇಳೆ ಪೂರ್ವ ಈಶಾನ್ಯ ಭಾಗದಲ್ಲಿ ನೀವು ಅಚಾನಕ್ಕಾಗಿ ಮೆಟ್ಟಲುಗಳನ್ನು ನಿರ್ಮಾಣ ಮಾಡಿದ್ದಾದರೆ ಅಂಥ ಮನೆಗಳಲ್ಲಿ ಅದೆಷ್ಟೋ ಅವಘಡಗಳು ನಡೆಯುತ್ತವೆ. ಕೆಲವೊಂದು ಸ್ಥಳದ ಇಲ್ಲದಿದ್ದರೆ ಅವರು ಸಾಮಾನ್ಯವಾಗಿ
ಪೂರ್ವ ಈಶಾನ್ಯದಲ್ಲಿ ಮೆಟ್ಟಲುಗಳನ್ನು ನಿರ್ಮಿಸಿದ್ದಾರೆ. ಪೂರ್ವ ಈಶಾನ್ಯದಲ್ಲಿ ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ. ಅವರ ಮನೆಗಳು ನೋಡಿದರೆ ನರಕ ಜೀವನ ಇರುತ್ತದೆ. ನಾನು ಕಣ್ಣಾರ ಕಂಡಿದ್ದೇನೆ. ಈ ಕಣ್ಣಾರ ಕಂಡಂಥ ವಿಷಯಕ್ಕೆ ಪ್ರತಿಯೊಂದು ಮನೆಗೂ ಹೋಗಿ ನಾನು ಹೇಳುವುದಕ್ಕೆ ಅಸಾಧ್ಯವಾದ ಎಂಬ ಮಾತಿನಿಂದ ನನ್ನ ಮನಸ್ಸು ಅತಿ ಮೊರಗುತ್ತದೆ. ಅದಕ್ಕಾಗಿ ನಾನು ಈ ಯೂಟ್ಯೂಬ್ ವಿಡಿಯೋವನ್ನು ಮಾಡಿ ಎಲ್ಲ ಸಮಸ್ತ ಜನರಿಗೆ ಮುಟ್ಟುವ ಹಾಗೆ ತಲುಪುವ ಹಾಗೆ ನಾನು ಹೇಳಬೇಕೆಂದು ನಿರ್ಧರಿಸಿ ನಾನು ಈ ಚಾನಲನ್ನು ರಚಿಸಿದ್ದೇನೆ. ಬಹಳ 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 ಎಚ್ಚರಿಕೆಯಿಂದ ತಮ್ಮ ಮನೆಗಳನ್ನು ನಿರ್ಮಿಸಿಕೊಳ್ಳಿ. ಇದು ಒಂದು ಸಲ ಮನುಷ್ಯನು ಬಿದ್ದ ಮೇಲೆ ಮೇಲೆತ್ತುವುದಕ್ಕೆ ಯಾರೂ ಬರುವುದಿಲ್ಲ, ಯಾವ ನೆಂಟರೂ ಬರುವುದಿಲ್ಲ, ಯಾರೂ ಬರುವುದಿಲ್ಲ. ತಾನೇ ತಾನಾಗಿ ಹೇಳಬೇಕು. ಈ ಜೀವನದಲ್ಲಿ ಕೇವಲ ನನಗೆ ಅಂಥವ್ರು ನೆಂಟರುಂಟು ಇಂಥವರುಂಟು ಅಂತಂದರೆ ಯಾವ ನೆಂಟರೂ ಬರುವುದಿಲ್ಲ, ಯಾವ ಸಹೋದರರು ಬರುವುದಿಲ್ಲ. ಮನೆ ಎಂಬ ಇದರಲ್ಲಿ ನೀವು ಬಿದ್ದುದ್ದೇ ಆದರೆ ನಿಮ್ಮನ್ನು ನಿಂದನೆ ಮಾಡುವವರೇ ಉಂಟು. ನಿಮ್ಮನ್ನು ಯಾರು ಆರೈಕೆ ನಿಮ್ಮ ಬಗ್ಗೆ ಆರ್ಥಿಕವಾಗಿ ಸಹಾಯ ಮಾಡುವುದಕ್ಕೆ ಯಾರೂ ಬರುವುದಿಲ್ಲ. ಅದು ಒಂದು ವೇಳೆ ನೀವು ಪೂರ್ವ ಈಶಾನ್ಯದಲ್ಲಿ ಮೆಟ್ಟಲುಗಳನ್ನು ಯಾವತ್ತೂ ನಿರ್ಮಾಣ ಮಾಡಿಕೊಳ್ಳಬೇಡಿ. ಇಡೀ ಜೀವನವೇ ಒಂದು ನಿನ್ನ ಮೇಲೆ ಪರ್ವತ ಬಂದು ಕುಳಿತ ಹಾಗೆ ಆಗುತ್ತದೆ. ಅದಕ್ಕೆ ನಾನೀಗಾಗಲೇ ಅದೆಷ್ಟೋ ಮನೆಗಳನ್ನು ಕನಿಷ್ಠ 100ಕ್ಕೆ 20 ಗೃಹವನ್ನು ನೋಡಿದ್ದೇನೆ. ಪೂರ್ವ ಈಶಾನ್ಯದ ಮೆಟ್ಟಲುಗಳನ್ನು ಮನೆಗೆ ಪೂರ್ವ ಈಶಾನ್ಯ ಭಾಗದಲ್ಲಿ ಮೆಟ್ಟಲುಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಅದಕ್ಕೆ ಇದು ಬಹಳ ಸರ್ವತ ನಿಷಿದ್ಧವಾದ ಸ್ಥಳ. ಮೆಟ್ಟಲುಗಳಿಗೆ ಇದು ಪವಿತ್ರವಾದ ಸ್ಥಳ. ಇಲ್ಲಿ ಯಾವುದೇ ಭಾರವಾಗಲಿ ಏನಾಗಲಿ ಯಾವುದೇ ಆಗಲಿ ಇರಬಾರದು. ಈ ಪಕ್ಕದಲ್ಲಿ ಮುಖ್ಯ ಸಿಂಹದಾರ, ಮನೆಗೆ ಮುಖ್ಯ ಗೇಟು, ಒಡನಾಟ ಚೆನ್ನಾಗಿ ಇರಬೇಕು. ಈಶಾನ್ಯ ಎಂಬುವುದು ಪೂರ್ವ ಈಶಾನ್ಯ ಆಗಿರಬಹುದು, ಉತ್ತರ ಈಶಾನ್ಯ ಆಗಿರಬಹುದು. ಪವಿತ್ರವಾದ ದೇವರಿಗೆ ಮುಡುಪಾದ ಸ್ಥಳವಾಗಿರುತ್ತದೆ. ಅದಕ್ಕೆ ಅಲ್ಲಿ ಯಾವುದೇ ಆ ಭಾಗದಲ್ಲಿ ಕಸ ಕಡ್ಡಿ ಏನೇ ಆದರೂ ಹಾಕಬಾರದು. ಅದು ಬಿಟ್ಟು ತಾವು ಶೌಚಾಲಯವನ್ನು ನಿರ್ಮಿಸಿಕೊಂಡಿದ್ದಾದರೆ ಇನ್ನು ಅದು ನರಕವೆಂಬುದು ತಮಗೆ ಗೊತ್ತು. ಅದಕ್ಕೆ ಆ ಭಾಗದಲ್ಲಿ ಮೆಟ್ಟಲುಗಳನ್ನು ಮಾಡಿ ಅದರ ಕೆಳಗಡೆ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ವಿಚಾರಿಸಿಕೊಳ್ಳಿ. ಮೆಟ್ಟಲು ಪೂರ್ವಾರ್ಧದ ಈಶಾನ್ಯ ಭಾಗದಲ್ಲಿ ಮಾಡಿದರೆ ಇಡೀ ಜೀವನವೇ ಬೆಟ್ಟದಷ್ಟು ಭಾರವಾಗುತ್ತದೆ. ಅದರಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಂಡರೆ ಇಡೀ ಕುಟುಂಬ ಜೀವನದ ನರಕವನ್ನು ಅನುಭವಿಸುತ್ತದೆ. ಯಾವುದನ್ನು ಮನುಷ್ಯ ಯಾವ ಭಾರವನ್ನು ನೋಡುವುದಕ್ಕಾಗುತ್ತದೆ, ಯಾವ ರೀತಿಯಿಂದ ನೋಡೋಕ್ಕಾಗುತ್ತದೆ? ಇಡೀ ಕುಟುಂಬ ಪುನಃ ಮೇಲೆ ಏಳುವುದಕ್ಕೆ ಅಸಾಧ್ಯವಾದ ಮಾತು. ಇಂಥ ಹಲವಾರು ಮನೆಗಳಿರುತ್ತವೆ. ತಾವು ಗಮನವಹಿಸಿ ತಮ್ಮ ಗೃಹಗಳನ್ನು ನಮ್ಮ ವಿಡಿಯೋ ಇಂದು ಮುಂದೆ ಪುನಃ ನೋಡಿ. ಆವಾಗ ನಿಮಗೆ 2-3 ಸಲ ಇದೇ ವಿಡಿಯೋವನ್ನು ನೋಡಿದ್ದಾದರೆ ಪೂರ್ವ ಈಶಾನ್ಯದ ಭಾಗದಲ್ಲಿ ಮೆಟ್ಟಲಾಗಲಿ ಶೌಚಾಲಯವಾಗಲಿ ನಿರ್ಮಾಣ ಮಾಡಿದ್ದಾದರೆ ತಮಗೆ ನಾನು ಹೇಳಿರುವಂಥ ಎಲ್ಲ ವಿಧವಾದ ರೋಗ ಎಲ್ಲ ಆರ್ಥಿಕವಾಗಿರುತ್ತದಂತಂದು ಹೇಳಬಲ್ಲೆ. ಇನ್ನು ಪೂರ್ವಾರ್ಧದ ಭಾಗದ ದಕ್ಷಿಣ ಭಾಗದಲ್ಲಿ ನೀವು ಮೆಟ್ಟಲುಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾದರೆ ಅಲ್ಲಿ ಒಳ್ಳೆಯ ಅಭಿವೃದ್ಧಿ, ಆರೋಗ್ಯ, ಸಂತೋಷ ಎಲ್ಲ ರೀತಿಯಿಂದ ದೊರೆಯುತ್ತದೆ ಹಾಗೂ ಚೆನ್ನಾಗಿರುತ್ತದೆ. ನೀವು ಪ್ರತಿಯೊಂದು ಮೆಟ್ಟಲುಗಳನ್ನು ಏರುವ ಕಾಲಕ್ಕೆ ಬೆಸ ಸಂಖ್ಯೆ ಅಂದರೆ ಲಾಭ ನಷ್ಟ ಪ್ರಾರಂಭದಿಂದ ಸ್ಟೆಪ್ಪು ಲಾಭವಾಗಿರುತ್ತದೆ, 2ನೇ ಮೆಟ್ಟು ನಷ್ಟವಾಗಿರುತ್ತದೆ, 3ನೇ ಮೆಟ್ಟಲು ಲಾಭವಾಗಿರುತ್ತದೆ, 4ನೇ ಮೆಟ್ಟಲು ನಷ್ಟವಾಗಿರುತ್ತದೆ, 5ನೇ ಮೆಟ್ಟಲು ಲಾಭವಾಗಿರುತ್ತದೆ. ಈ ರೀತಿ ಮಾಡಿ ನೀವು ಮೆಟ್ಟಲುಗಳು 11 ಆಗಲಿ 21 ಆಗಲಿ ಈ ರೀತಿಯಾಗಿ ನಿರ್ಮಿಸಿದ್ದಾದರೆ ಕೊನೆಯ ಭಾಗದಲ್ಲಿ ನೀವು ಮೆಟ್ಟಲು ಏರುವ ಕಾಲಕ್ಕೆ ಕೊನೆಯ ನಿಮ್ಮ ಸ್ಲಾಬಿಗೆ ಏರುವ ಕಾಲಕ್ಕೆ 11ರಿಂದ 21 ಒಟ್ಟು ಬೆಸ ಸಂಖ್ಯೆಯಲ್ಲಿ ಸ್ಟೆಪ್ಗಳನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ಮನೆಯ ಮುಂದಿನ ಸ್ಟೆಪ್ ಏರುವ ಕಾಲಕ್ಕಾದರೂ ಅದಕ್ಕೆ ತಾವು ಯಾವಾಗಲೂ ಮೆಟ್ಟಲುಗಳನ್ನು ನಿರ್ಮಾಣ ಮಾಡಿದರೆ ಪ್ರಾರಂಭದ ಮೆಟ್ಟಲು ಲಾಭದ್ದು, 2ನೇ ಮೆಟ್ಟಲು ನಷ್ಟದ್ದು,
ಮೂರನೆಯ ಮೆಟ್ಟಲು ಲಾಭದ್ದು. ಅಂದರೆ ಮನೆಯ ಪೂರ್ತಿ ಏರುವ ಕಾಲಕ್ಕೆ ಅದು ಮೂರನೆಯ ಮೆಟ್ಟಲು ಎನ್ನಿಸುತ್ತಿದ್ದಾರೆ. ಕೆಲವೊಬ್ಬರು ಇಡೀ ಮೆಟ್ಟಲೇ 3 ಮಾಡಿರುತ್ತಾರೆ. ಅದು ಆವಾಗ 4 ಆಗಿ ಅದು ನಷ್ಟದಲ್ಲಿ ಅನುಭವಿಸುತ್ತದೆ. ನೀವು ಮನೆಯು ಯಾವುದೇ ರೀತಿಯಿಂದ ಎಷ್ಟೇ ಸಮೃದ್ಧವಾಗಿ ಎಷ್ಟೇ ಚೆನ್ನಾಗಿ ಕಟ್ಟಿಕೊಂಡರೂ ಮೆಟ್ಟಲಿನಲ್ಲಿ ಎಷ್ಟೋ ಜನರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಭಾಳ ಜಾಗ್ರತೆಯು ಮುಖ್ಯ ದ್ವಾರದ ಮೆಟ್ಟಲಾಗಲಿ, ಮನೆಗೆ ಏರುವ ಮೆಟ್ಟಲಾಗಲಿ ಅಥವಾ ಛಾವಣಿಗೆ ಏರುವ ಮೆಟ್ಟಲಾಗಲಿ, ಅಂದರೆ ಮೇಲ್ಭಾಗಕ್ಕೆ ಮನೆಯ ಮೇಲ್ಭಾಗಕ್ಕೆ ಏರುವ ಮೆಟ್ಟಲಾಗಲಿ ಯಾವಾಗಲೂ ಸಮಸಂಖ್ಯೆಯಲ್ಲಿ ಇರುವುದಕ್ಕಿಂತ ಬೆಸ ಸಂಖ್ಯೆಯಲ್ಲಿ ಎದ್ದು ಆ ಮೆಟ್ಟಲು ಲಾಭ ನಷ್ಟದಿಂದ ಕೊನೆಯವರೆಗೆ, ಅಂದರೆ ಮೇಲ್ಛಾವಣಿಯವರೆಗೆ, ಅಂದರೆ ಇಲ್ಲಿ ಮನೆಯಲ್ಲಿ ಮುಖ್ಯ ದ್ವಾರದ ಇದರವರೆಗೆ ಅದೇ ರೀತಿ ನಾನು ಹೇಳಿದ ರೀತಿ ಮೆಟ್ಟಲುಗಳನ್ನು ನಿರ್ಮಿಸಿಕೊಂಡು ತಾವು ಮೆಟ್ಟಲ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರೆಂದು ನಾನು ಭಾವಿಸುತ್ತೇನೆ. ಈಗ ಮುಂದಿನ ವಿಷಯವೆಂದರೆ ದಕ್ಷಿಣ ಭಾಗದ ಬಗ್ಗೆ ವಿಷಯವನ್ನು ಹೇಳುತ್ತೇನೆ. ಇದು 21ನೆಯ ಎಪಿಸೋಡು ಆಗಿರುತ್ತದೆ. ನಾನು ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ಲು ಬರುತ್ತದೆ. ಒಂದರಲ್ಲಿ ಏನಾದರೂ ತಪ್ಪಾಗಬಹುದು, ಒಳ್ಳೆಯದಾಗಬಹುದು, ಕೆಡಕಾಗಬಹುದು. ಆ ತಪ್ಪು ಇದ್ದರೆ ನನಗೆ ಕಾಮೆಂಟ್ಸ್ ಮಾಡಿ, ನಾನು ತಿದ್ದಿಕೊಳ್ಳುತ್ತೇನೆ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಾಮೆಂಟ್ಸ್ ಮಾಡಿ. ನನ್ನ ವಿಡಿಯೋಗಳನ್ನು ನಿಮ್ಮ ಅಕ್ಕಪಕ್ಕ ಸಹೋದರರಿಗೂ ನಿಮ್ಮ ಬಂಧು ಬಾಂಧವರಿಗೆ ಶೇರ್ ಮಾಡಿ. ಅವರು ತಮ್ಮ ಮನೆಯಲ್ಲಿ ಯಾವುದೇ ಇದೇ ರೀತಿಯಾಗಿ ಇರುವಂಥ ಮೆಟ್ಟಲುಗಳು ಇದ್ದರೆ ತಿದ್ದಿಕೊಂಡು ಸುಖ ಜೀವನ ಅನುಭವಿಸಲೆಂದು ನಾನು ನನ್ನ ವಾಸ್ತು ಬಗ್ಗೆ ವಿವರವಾದ ಹೇಳಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆಂದು ಹೇಳುತ್ತೇನೆ.